ನಾನು ದೇಶಕ್ಕೋಸ್ಕರ ಹೋರಾಡ್ತೀನಿ ಅಂತಾರೆ. ಹಾಗೆ ಕೊನೆ ಉಸಿರಿರುವವರೆಗೂ ನಾನು ದೇಶಕ್ಕೋಸ್ಕರ ಹೋರಾಡ್ತೀನಿ ಅಂತ ಹೇಳ್ತಾರೆ. ಇಂಥವರು ಬರೀ ದೇಶಾಭಿಮಾನ ದೇಶಭಕ್ತಿ ಮಾತ್ರ ಅವರಲ್ಲಿದೆ. ಆದರೆ ನೀವು ಸರ್ಕಾರದ ದೃಷ್ಟಿಯಲ್ಲಿ ನೋಡಿದಾಗ ದೇ ಆರ್ ಲಯಬಿಲಿಟಿ ಟು ದ ಗವರ್ನಮೆಂಟ್. ಇಷ್ಟು ವರ್ಷಗಳಲ್ಲಿ ಒಂದು ಏನಾದರೂ ಇನ್ವೆಸ್ಟಿಗೇಷನ್ ಮಾಡಿದ್ರೆ ಸರ್ಕಾರಕ್ಕೆ ಎಷ್ಟು ನಷ್ಟವನ್ನು ಇವರು ತಂದಿದ್ದಾರೆ ಅಂತಕ್ಕಂಥದ್ದನ್ನು ನಾವು ಕಾಣಬಹುದು. ಈ ಒಂದು ಸರ್ಕಾರ ರಕ್ಷತೆ ಕೇಂದ್ರದ ಚಿಹ್ನೆಯಾಗಿರ್ತಕ್ಕಂಥ ಪುಷ್ಪಗುಚ್ಛ ಮತ್ತು ಚಾಟಿಯನ್ನು ತೆಗೆದುಕೊಂಡಾಗ 4 ಜನಗಳಿಗೆ ನಾವು ಚಾಟಿಯನ್ನು ಅಲ್ಲಿ ಹೊಡಿಬೇಕಾಗಿ ಬರುತ್ತೆ. ಯಾರ್ಯಾರು ಅಂತಂದರೆ ವಯನಾಡಿನಲ್ಲಿ ಅನಾವಶ್ಯಕ ಚುನಾವಣೆಯನ್ನು ತಂದಂಥ ರಾಹುಲ್ ಗಾಂಧಿ, ಶಿಗ್ಗಾವಿಯಲ್ಲಿ ಮತ್ತು ಚನ್ನಪಟ್ಟಣದಲ್ಲಿ, ಹೀಗೆ 3 ಕಡೆ ಚುನಾವಣೆಯನ್ನು ತಂದಂಥ ಈ ರಾಜಕಾರಣಿಗಳಿಗೆ ನಾವು ಚಾಟಿ ಏಟನ್ನು ಕೊಡುವ ಮೂಲಕ ನಾವು ಈ ಸರ್ಕಾರದ ಒಂದು ಪರವಾಗಿ ಮುಂದೆ ನಾವು ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ. ಅದಕ್ಕೋಸ್ಕರ ತಮ್ಮೆಲ್ಲರ ಸಹಕಾರವನ್ನು ನಾವು ಕೋರ್ತಾ ಇದ್ದೇವೆ. ಅನಾವಶ್ಯಕವಾಗಿ ಹೇಗೆ ನಮ್ಮ ಸರ್ಕಾರದ ಹಣ ಖರ್ಚಾಗುತ್ತೆ ಅನ್ನೋದಕ್ಕೆ ಈಗ